ಎಲ್ರಿಗೂ ಸ್ವಾಗತ. ಹೆರಿಗೆಯ ನಂತರದ ಸಮಯ ಅದು ಒಂದು ತುಂಬಾನೇ ವಿಶೇಷವಾದ ಪ್ರಯಾಣ ಅಲ್ವಾ? ಆದರೆ ಇದೇ ಸಮಯದಲ್ಲಿ ಆಗುವ ಒಂದು ಸಹಜ ಪ್ರಕ್ರಿಯೆ ಅಂದ್ರೆ ಪೋಸ್ಟ್ಪಾರ್ಟಮ್ ಬ್ಲೀಡಿಂಗ್ ಅಥವಾ ಲೋಕಿಯ. ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ರೆ ಅದು ತುಂಬಾನೇ ಆತಂಕಕ್ಕೆ ಕಾರಣವಾಗ್ಬೋದು. ಇವತ್ತು ನಾವು ಆ ಭಯವನ್ನೆಲ್ಲ ಪಕ್ಕಟ್ಟಿಟ್ಟು ಇದರ ಹಿಂದಿನ ವಿಜ್ಞಾನವನ್ನ ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಒಂದು ಅದ್ಭುತವಾದ ಮಾತಿನೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನು ಶುರು ಮಾಡೋಣ. ನಿಜ ಹೇಳಬೇಕಂದ್ರೆ ಈ ಒಂದೇ ಒಂದು ವಾಕ್ಯ ನಾವು ಈ ಇಡೀ ವಿಷಯವನ್ನ ನೋಡುವ ದೃಷ್ಟಿಯನ್ನೇ ಬದಲಾಯಿಸ್ಬಿಡುತ್ತೆ. ಇದು ಕೆಟ್ಟ ರಕ್ತ ಅನ್ನೋ ಆ ಹಳೆಯ ಕಲ್ಪನೆಯನ್ನು ಸಂಪೂರ್ಣವಾಗಿ ಕಿತ್ತೆಸೆದು ನಮ್ಮ ದೇಹದ ಚೇತರಿಕೆಯ ಶಕ್ತಿ ಎಂಥ ಅದ್ಭುತವಾದದ್ದು ಅನ್ನೋದನ್ನು ತೋರಿಸುತ್ತೆ. ಸರಿ, ಈಗ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 8ರಿಂದ 10 ಇಂಚ್. ಏನಿದು? ಹೆರಿಗೆಯ ನಂತರದ ಚೇತರಿಕೆಗೂ ಈ ಸಂಖ್ಯೆಗೂ ಏನು ಸಂಬಂಧ ಇರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕುತೂಹಲ ಆಗ್ತಿದ್ಯಾ? ಉತ್ತರ ಇಲ್ಲೇ ಇದೆ ನೋಡಿ. ಇದು ಬೇರೇನೂ ಅಲ್ಲ, ಮಗುವಿನ ಜನನದ ನಂತರ ಪ್ಲಾಸೆಂಟಾ ಅಥವಾ ಮಾಸು ಬೇರ್ಪಟ್ಟ ಜಾಗದಲ್ಲಿ ಗರ್ಭಾಶಯದ ಒಳಗೆ ಉಳಿಯುವ ಗಾಯದ ಗಾತ್ರ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಸುಮಾರು ಒಂದು ದೊಡ್ಡ ಊಟದ ತಟ್ಟೆಯಷ್ಟು ದೊಡ್ಡ ಗಾಯ. ಈಗ ಯೋಚನೆ ಮಾಡಿ, ಅಷ್ಟು ದೊಡ್ಡ ಗಾಯವನ್ನು ನಮ್ಮ ದೇಹ ತಾನಾಗಿಯೇ ಹೇಗೆ ವಾಸಿ ಮಾಡಿಕೊಳ್ಳುತ್ತೆ? ಬನ್ನಿ ಅದರ ಹಿಂದಿನ ಅದ್ಭುತ ವಿಜ್ಞಾನವನ್ನ ನೋಡೋಣ. ಮೊಟ್ಟಮೊದಲನೇದಾಗಿ ಈ ಇಡೀ ಪ್ರಕ್ರಿಯೆ ಯಾಕೆ ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಒಮ್ಮೆ ನಮಗೆ ಅದರ ಹಿಂದಿನ ಬಯೋಲಾಜಿಕಲ್ ಕಾರಣಗಳು ಗೊತ್ತಾದ್ರೆ ಭಯ ತಾನಾಗೆ ಹೋಗಿ ಅದರ ಜಾಗದಲ್ಲಿ ಒಂದು ಭರವಸೆ ಮೂಡುತ್ತೆ. ವೈದ್ಯಕೀಯ ಭಾಷೆಯಲ್ಲಿ ಹೆರಿಗೆಯ ನಂತರ ಆಗುವ ಈ ಸ್ರಾವಕ್ಕೆ ಲೋಕಿಯ ಅಂತ ಕರೀತಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಒಂದು ವಿಷಯ ಇದೆ. ಅಂದ್ರೆ ಇದು ಬರೀ ರಕ್ತ ಅಲ್ಲ, ಇದು ರಕ್ತ, ಮ್ಯೂಕಸ್ ಮತ್ತೆ ಗರ್ಭಾಶಯದ ಒಳಪದರದ ಒಂದು ಮಿಶ್ರಣ. ಅಷ್ಟೇ ಅಲ್ಲ, ಇದು ಸಂಪೂರ್ಣವಾಗಿ ಸೋಂಕುರಹಿತ. ಇದನ್ನೇ ಇನ್ನೂ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೀಗೆ ಯೋಚಿಸಿ. ನಮ್ಮ ಕೈಗೋ ಕಾಲಿಗೋ ಗಾಯವಾದಾಗ ಅದರ ಮೇಲೆ ಹೇಗೆ ಒಂದು ಕ್ರಸ್ಟ್ ಅಥವಾ ಕಲೆ ಕಟ್ಕೊಳ್ತೋ, ಇದು ಕೂಡ ಅದೇ ರೀತಿ. ಆದರೆ ಗರ್ಭಾಶಯದ ಒಳಗೆ ಆಗುವ ಒಂದು ಆಂತರಿಕ ಕಲೆ ಇದ್ದಾಗೆ. ಈ ಒಂದು ಹೋಲಿಕೆ ಇಡೀ ಪ್ರಕ್ರಿಯೆನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಈಗ ನೋಡಿ, ನಮ್ಮ ದೇಹ ಎಂಥ ಅದ್ಭುತವಾದ ಮೆಕ್ಯಾನಿಸಮ್ ಹೊಂದಿದೆ ಅಂತ. ಗರ್ಭಾಶಯದ ಸ್ನಾಯುಗಳು ಒಂದರೊಳಗೊಂದು ಹೆಣ್ದುಕೊಂಡಿರ್ತಾವಲ್ಲ, ಅವನು ಜೀವಂತ ಸ್ನಾಯುಬಂಧಗಳು ಅಂತಾರೆ. ಇವು ನ್ಯಾಚುರಲ್ ಟೂರ್ನಿಕೆಟ್ಗಳ ಹಾಗೆ, ಅಂದ್ರೆ ನೈಸರ್ಗಿಕ ಬ್ಯಾಂಡೇಜ್ಗಳ ಹಾಗೆ ಗಟ್ಟಿಯಾಗಿ ಸಂಕುಚಿತಗೊಂಡು ಓಪನ್ ಆಗಿರೋ ರಕ್ತನಾಳಗಳನ್ನೆಲ್ಲ ಕ್ಲೋಸ್ ಮಾಡ್ಬಿಡುತ್ತವೆ. ಇದೆಂಥ ಅದ್ಭುತವಾದ ನೈಸರ್ಗಿಕ ಪ್ರಕ್ರಿಯೆ ಅಲ್ವಾ, ಅತಿಯಾದ ರಕ್ತಸ್ರಾವವನ್ನು ತಡೆಯೋಕೆ. ಸರಿ, ಈ ಹೀಲಿಂಗ್ ಪ್ರೋಸೆಸ್ ಹೇಗೆ ಹಂತ ಹಂತವಾಗಿ ಮುಂದುವರಿಯುತ್ತೆ ಅಂತ ನೋಡೋಣ. ಇದು ಅನಿರೀಕ್ಷಿತವಾಗಿ ಆಗುವಂಥದ್ದೇನಲ್ಲ, ಬದಲಾಗಿ ಒಂದು ನಿರ್ದಿಷ್ಟವಾದ ವೈಜ್ಞಾನಿಕವಾಗಿ ಸಾಬೀತಾಗಿರೋ ಟೈಮ್ಲೈನ್ ಪ್ರಕಾರನೇ ನಡೆಯುತ್ತೆ. ಈ ಚೇತರಿಕೆಯ ಪಯಣದಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲ 1ರಿಂದ 4 ದಿನಗಳು ಲೋಕಿಯಾ ರೂಬ್ರಾ ಅಂತ. ಆಗ ಬ್ಲೀಡಿಂಗ್ ಬ್ರೈಟ್ ರೆಡ್ ಕಲರ್ ಇರುತ್ತೆ. ಆಮೇಲೆ 5ರಿಂದ 14 ದಿನಗಳವರೆಗೆ ಲೋಕಿಯಾ ಸೆರೋಸಾ ಹಂತ. ಅಂದ್ರೆ ಬಣ್ಣ ಪಿಂಕಿಶ್ ಬ್ರೌನ್ ಆಗಿ ಬದಲಾಗುತ್ತೆ. ಕೊನೆಗೆ 2ರಿಂದ 6 ವಾರಗಳ ಕಾಲ ಲೋಕಿಯಾ ಆಲ್ಬಾ ಹಂತ. ಇದು ಹಳದಿ ಬಿಳಿ ಬಣ್ಣದಲ್ಲಿ ಇರುತ್ತೆ. ನೆನ್ಪಿಡಿ, ಈ ಬಣ್ಣದ ಬದಲಾವಣೆಗಳು ಹೆದರುವ ವಿಷಯ ಅಲ್ಲವೇ ಅಲ್ಲ, ಬದಲಾಗಿ ದೇಹ ಸರಿಯಾಗಿ ಹೀಲ್ ಆಗ್ತಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಸಂಕೇತಗಳು. ಈಗ ಒಂದು ತುಂಬಾನೇ ಪ್ರಾಕ್ಟಿಕಲ್ ಆದ ವಿಷಯಕ್ಕೆ ಬರೋಣ. ಅದೇ ನಮ್ಮ ಪೋಸ್ಟ್ ಪಾರ್ಟಮ್ ಸೇಫ್ಟಿ ಪ್ಲಾನ್. ಈ ಚೇತರಿಕೆಯ ಪ್ರಕ್ರಿಯೆಯನ್ನು ನಾವು ಹೇಗೆ ಸುರಕ್ಷಿತವಾಗಿ ಗಮನಿಸ್ತಾ ಇರಬಹುದು? ಇದಕ್ಕಾಗಿ 5 ಪ್ರಮುಖ ಮಾಪನಗಳಿವೆ. ಅವುಗಳನ್ನು ನೋಡೋಣ. ಅನೇಕರನ್ನ ತುಂಬಾನೇ ಗಾಬರಿಗೊಳಿಸುವ ಒಂದು ಸಾಮಾನ್ಯ ಅನುಭವ ಅಂದ್ರೆ ಈ ಮಾರ್ನಿಂಗ್ ಗಶ್. ರಾತ್ರಿಯೆಲ್ಲ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಇದ್ದಕ್ಕಿದ್ದಂತೆ ಜಾಸ್ತಿ ರಕ್ತ ಹೋದಾಗೆ ಅನಿಸ್ಬೋದು. ಆದರೆ ಇದಕ್ಕೇನು ಭಯಪಡಬೇಕಾಗಿಲ್ಲ. ಇದು ಸಿಂಪಲ್ ಫಿಸಿಕ್ಸ್. ಅಂದ್ರೆ ಮಲಗಿದ್ದಾಗ ಸಂಗ್ರಹವಾದ ರಕ್ತ ಎದ್ದು ನಿಂತಾಗ ಗ್ರಾವಿಟಿಯಿಂದಾಗಿ ಒಂದೇ ಸಾರಿ ಹೊರಬರುತ್ತೆ ಅಷ್ಟೇ. ಇದು ಅಪಾಯದ ಸಂಕೇತ ಅಂತೂ ಖಂಡಿತ ಅಲ್ಲ. ಇನ್ನು ರಕ್ತ ಹೆಪ್ಪುಗಟ್ಟೋದು ಅಂದ್ರೆ ಕ್ಲಾಟ್ಸ್. ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿಯಮ ಇದೆ. ದ್ರಾಕ್ಷಿ ಹಣ್ಣಿನ ಗಾತ್ರದ ಸಣ್ಣ ಜೆಲ್ಲಿ ತರಹದ ಕ್ಲಾಟ್ಸ್ ಕಾಣಿಸ್ಕೊಂಡ್ರೆ ಅದು ಸಹಜ. ಆದರೆ ಗಾಲ್ಫ್ ಬಾಲ್ ಗಾತ್ರಕ್ಕಿಂತ ದೊಡ್ಡದಾದ ದಟ್ಟವಾದ ಕ್ಲಾಟ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ಅದನ್ನ ನಿರ್ಲಕ್ಷ್ಯ ಮಾಡದೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು. ಈ ಹೋಲಿಕೆ ನೆನಪಲ್ಲಿಟ್ಕೊಂಡ್ರೆ ಗೊಂದಲಕ್ಕೆ ಜಾಗವೇ ಇರಲ್ಲ. ಸೋಂಕನ್ನ ತಡೆಯೋಕೆ ಮತ್ತು ಕಳ್ಕೊಂಡ ಶಕ್ತಿಯನ್ನ ಮರಳಿ ಪಡೆಯೋಕೆ ಈ ನೈರ್ಮಲ್ಯ ಮತ್ತು ಐರನ್ ರೀಬೌಂಡ್ ಪ್ರೋಟೋಕಾಲ್ ತುಂಬಾನೇ ಮುಖ್ಯ. ಒಂದನೇದಾಗಿ, ಪ್ರತಿ 4 ಗಂಟೆಗೊಮ್ಮೆ ಪ್ಯಾಡ್ ಬದಲಾಯಿಸಲೇಬೇಕು. ಎರಡನೇದು, ಹತ್ತಿಯ ಮೃದುವಾದ ಪ್ಯಾಡ್ಗಳನ್ನೇ ಬಳಸಿ. ಮೂರನೇದು, ಕನಿಷ್ಠ 3ರಿಂದ 6 ತಿಂಗಳ ಕಾಲ ಐರನ್ ಸಪ್ಲಿಮೆಂಟ್ಗಳನ್ನ ಮುಂದುವರಿಸಿ.
ಹಾಗೂ 4ನೇ ಮತ್ತು ಅತಿ ಮುಖ್ಯವಾದ ಅಂಶ ಐರನ್ ಟ್ಯಾಬ್ಲೆಟ್ಗಳನ್ನು ವಿಟಮಿನ್ ಸಿ ಜೊತೆ ತೆಗೆದುಕೊಳ್ಳಿ, ಕ್ಯಾಲ್ಶಿಯಂ ಜೊತೆಗಲ್ಲ. ಯಾಕಂದ್ರೆ ವಿಟಮಿನ್ ಸಿ ನಮ್ಮ ದೇಹ ಐರನ್ ಅನ್ನು ಚೆನ್ನಾಗಿ ಹೀರಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಹಳೆಯ ಕಾಲದಲ್ಲಿ ಹೆರಿಗೆಯಾದ ಮೇಲೆ ಸಂಪೂರ್ಣ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ರು. ಆದ್ರ ಈಗಿನ ವೈದ್ಯಕೀಯ ವಿಜ್ಞಾನ ಹೇಳೋದೇ ಬೇರೆ. ಸೌಮ್ಯವಾದ ಚಲನೆ ತುಂಬಾನೇ ಅವಶ್ಯಕ. ಪೂರ್ತಿ ಹಾಸಿಗೆ ಹಿಡಿಯೋದನ್ನ ತಪ್ಪಿಸಿ ದಿನದಲ್ಲಿ ಪ್ರತಿ 3-4 ಗಂಟೆಗೊಮ್ಮೆ ಒಂದು 10ರಿಂದ 15 ನಿಮಿಷ ನಿಧಾನವಾಗಿ ನಡೆಯೋದು ತುಂಬಾ ಒಳ್ಳೆಯದು. ಇದು ಗರ್ಭಾಶಯ ಸಂಕುಚಿತಗೊಳ್ಳೋಕೆ ಮತ್ತು ಲೋಕಿಯ ಸರಾಗವಾಗಿ ಹೊರಹೋಗೋಕೆ ಸಹಾಯ ಮಾಡುತ್ತೆ. ಹೆರಿಗೆಯ ನಂತರದ ಆ ಆರಂಭಿಕ ದಿನಗಳಲ್ಲಿ ನಿದ್ದೆ ಸರಿಯಿರಲ್ಲ, ಸುಸ್ತಿರುತ್ತೆ. ಆಗ ಎಲ್ಲವನ್ನೂ ಒಬ್ಬರೇ ಗಮನದಲ್ಲಿಟ್ಕೊಳ್ಳೋದು ಕಷ್ಟ. ಹಾಗಾಗಿ ಒಂದು ಪ್ರಾಕ್ಟಿಕಲ್ ಟಿಪ್ ಏನಂದ್ರೆ, ಮೊದಲ 5 ದಿನಗಳ ಕಾಲ ಪಾರ್ಟ್ನರ್ ಅಥವಾ ಮನೆಯಲ್ಲಿರೋ ಬೇರೆ ಯಾರಾದರೂ ಪ್ಯಾಡ್ ಬದಲಾವಣೆಯ ಟೈಮಿಂಗ್ಸ್ ಮೇಲೆ ನಿಗಾ ಇಡ್ಬೋದು. ಇದರಿಂದ ತಾಯಿಯ ಮಾನಸಿಕ ಹೊರೆ ಕಡಿಮೆ ಆಗುತ್ತೆ ಹಾಗೂ ಚೇತರಿಕೆಯ ಮೇಲೆ ಪೂರ್ತಿ ಗಮನ ಕೊಡಕ್ಕೆ ಸಾಧ್ಯ ಆಗುತ್ತೆ. ಸರಿ, ಈಗ ನಾವು ಕೆಲವು ಸಾಮಾನ್ಯವಾದ ತಪ್ಪು ಕಲ್ಪನೆಗಳು ಅಂದ್ರೆ ಮಿಥ್ಗಳನ್ನ ವೈದ್ಯಕೀಯ ಸತ್ಯಗಳ ಜೊತೆ ಹೋಲಿಸಿ ನೋಡೋಣ. ಯಾಕಂದ್ರೆ ಈ ಚೇತರಿಕೆಯ ಸಮಯದಲ್ಲಿ ತಪ್ಪು ಮಾಹಿತಿಯಿಂದ ದೂರ ಇರೋದು ತುಂಬಾನೇ ಮುಖ್ಯ. ಅತ್ಯಂತ ಅಪಾಯಕಾರಿಯಾದ ಒಂದು ಮಿತ್ ಅಂದ್ರೆ ಈ ರಕ್ತ ಅಶುದ್ಧ ಅಥವಾ ಕೆಟ್ಟ ರಕ್ತ, ಇದನ್ನ ಬಿಸಿ ಕಷಾಯ, ಮಸಾಲೆ ಪದಾರ್ಥಗಳಿಂದ ಬೇಗನೆ ಹೊರಹಾಕಬೇಕು ಅನ್ನೋದು. ಇದು ತುಂಬಾನೇ ಡೇಂಜರಸ್. ಯಾಕಂದ್ರೆ ಇಂಥ ಪದಾರ್ಥಗಳು ರಕ್ತನಾಳಗಳನ್ನು ಹಿಗ್ಗಿಸಿ ಅತಿಯಾದ ರಕ್ತಸ್ರಾವಕ್ಕೆ ಅಂದ್ರೆ ಹೆಮರೇಜ್ಗೆ ಕಾರಣ ಆಗ್ಬೋದು. ಸತ್ಯ ಏನಂದ್ರೆ ದೇಹ ತನ್ನದೇ ಆದ ವೇಗದಲ್ಲಿ ಗುಣವಾಗೋಕೆ ಬಿಡಬೇಕು, ಅದೇ ಸುರಕ್ಷಿತ. ಇನ್ನೊಂದು ತಪ್ಪು ಕಲ್ಪನೆ, ಬ್ಲೀಡಿಂಗ್ ಬೇಗನೆ ನಿಂತು ಹೋದ್ರೆ ಕೆಟ್ಟ ರಕ್ತ ಒಳಗೆ ಸಿಕ್ಕಿ ಹಾಕೊಳ್ತೆ ಅನ್ನೋದು. ಇದು ಶುದ್ಧ ಸುಳ್ಳು. ವಾಸ್ತವವಾಗಿ ಬ್ಲೀಡಿಂಗ್ ಬೇಗ ನಿಲ್ಲುತ್ತೆ ಅಂದ್ರೆ ಅದರರ್ಥ ಚೇತರಿಕೆ ತುಂಬಾನೇ ಚೆನ್ನಾಗಿ ವೇಗವಾಗಿ ಆಗ್ತಿದೆ ಅಂತ. ಅದನ್ನು ಒಳ್ಳೆಯ ಸಂಕೇತ. ಹಾಗೆಯೇ ಹೊಟ್ಟೆ ಕಟ್ಟುವುದು, ರಕ್ತವನ್ನ ಹಿಂಡಿ ಹೊರಹಾಕೋಕೆ ಅಂತ ಹೊಟ್ಟೆಯನ್ನ ತುಂಬ ಬಿಗಿಯಾಗಿ ಕಟ್ಟುವುದು ಕೂಡ ಒಂದು ಅಪಾಯಕಾರಿ ಪದ್ಧತಿ. ಇದರಿಂದ ರಕ್ತಸ್ರಾವದ ಮೇಲೆ ಏನೂ ಪರಿಣಾಮ ಆಗಲ್ಲ, ಬದಲಾಗಿ ಪೆಲ್ವಿಕ್ ಫ್ಲೋರ್ ಸ್ನಾಯುಗಳ ಮೇಲೆ ವಿಪರೀತ ಒತ್ತಡ ಬಿದ್ದು ಭವಿಷ್ಯದಲ್ಲಿ ಗರ್ಭಾಶಯ ಜಾರುವಿಕೆಯಂತಹ ಗಂಭೀರ ಸಮಸ್ಯೆಗಳು ಬರಬಹುದು. ಈಗ ನಾವು ಅತಿ ಪ್ರಮುಖವಾದ ವಿಷಯದ ಬಗ್ಗೆ ಮಾತಾಡೋಣ, ಅಂದ್ರೆ ಕ್ರಿಟಿಕಲ್ ವಾರ್ನಿಂಗ್ ಸೈನ್ಸ್. ಯಾವ ಲಕ್ಷಣಗಳು ಕಂಡ ತಕ್ಷಣ ಯಾವುದೇ ಕಾರಣಕ್ಕೂ ತಡ ಮಾಡದೆ ಮೆಡಿಕಲ್ ಹೆಲ್ಪ್ ತಗೋಬೇಕು. ಈ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ಪ್ರಶ್ನೆ ಇಷ್ಟೇ, ಯಾವಾಗ ಇದು ಎಮರ್ಜೆನ್ಸಿ ಆಗತ್ತೆ? ಯಾವ ಸಂದರ್ಭವನ್ನ ನಾವು ತುರ್ತು ಪರಿಸ್ಥಿತಿ ಅಂತ ಪರಿಗಣಿಸಬೇಕು? ಈಗ ನಾವು ನೋಡಬೋರ ಮಾಹಿತಿ ತುಂಬಾನೇ ಮುಖ್ಯ, ಹಾಗಾಗಿ ದಯವಿಟ್ಟು ಗಮನ ಕೊಡಿ. ಈ ಲಕ್ಷಣಗಳು ಕಂಡ ತಕ್ಷಣ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಹೋಗಲೇಬೇಕು. ಮೊದಲನೇದು, 1 ಗಂಟೆ ಒಳಗೆ ಒಂದು ಪ್ಯಾಡ್ ಪೂರ್ತಿಯಾಗಿ ನೆಂದು ಇದು ಸತತವಾಗಿ 2 ಗಂಟೆಗಳ ಕಾಲ ಮುಂದುವರಿದ್ರೆ. ಎರಡನೇದು, ಬ್ಲೀಡಿಂಗ್ ಕಡಿಮೆಯಾಗಿ ಮತ್ತೆ ಇದ್ದಕ್ಕಿದ್ದಾಗೆ ಬ್ರೈಟ್ ರೆಡ್ ಕಲರ್ಗೆ ತಿರುಗಿದರೆ. ಮೂರನೇದು, ಏನಾದರೂ ಕೆಟ್ಟ, ಹುಳಿ ಅಥವಾ ಕೊಳೆತ ವಾಸನೆ ಬರ್ತಾ ಇದ್ರೆ. ನಾಲ್ಕನೇದು, 100.4 ಡಿಗ್ರಿ ಫ್ಯಾರೆನ್ಹೈಟ್ಗಿಂತ ಜಾಸ್ತಿ ಜ್ವರದ ಜೊತೆ ತೀವ್ರವಾದ ಹೊಟ್ಟೆ ನೋವು ಇದ್ರೆ. ಹಾಗೂ ಕೊನೆಯದಾಗಿ, ತಲೆ ಸುತ್ತು, ಕಣ್ಣು ಮಂಜಾಗೋದು ಅಥವಾ ಹೃದಯದ ಬಡಿತ ಇದ್ದಕ್ಕಿದ್ದಂತೆ ಜಾಸ್ತಿ ಆದ್ರೆ ತಕ್ಷಣವೇ ವೈದ್ಯಕೀಯ ಸಹಾಯ ಪಡೆಯಿರಿ. ಕೊನೆಯದಾಗಿ ಈ ಅದ್ಭುತವಾದ ಮಾತನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. ಲೋಕಿಯಾದ ಪ್ರತಿಯೊಂದು ಹನಿ ಕೂಡ ಜೀವಸೃಷ್ಟಿಯನ್ನೋ ಆ ಮಹಾನ್ ಅದ್ಭುತದ ನಂತರ ನಮ್ಮ ದೇಹ ತನ್ನನ್ನು ತಾನು ಪುನರ್ನಿರ್ಮಿಸಿಕೊಳ್ಳುವ ಅದ್ಭುತ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿಯಾಗಿದೆ. ಅದು ದೌರ್ಬಲ್ಯದ ಸಂಕೇತ ಅಲ್ಲವೇ ಅಲ್ಲ. ಹಾಗಾಗಿ ನಾವು ಈ ಚರ್ಚೆಯಿಂದ ಕಲಿಬೇಕಾದ ಮುಖ್ಯ ಪಾಠ ಇಷ್ಟೇ. ವಿಜ್ಞಾನವನ್ನು ನಂಬಿ ನಿಮ್ಮ ಚೇತರಿಕೆಯ ಮಾಪನಗಳನ್ನು ಗಮನದಲ್ಲಿಟ್ಕೊಳ್ಳಿ ಮತ್ತು ಮುಖ್ಯವಾಗಿ ನಿಮ್ಮ ದೇಹದ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಮ ದೇಹ ಅದ್ಭುತವಾಗಿ ಗುಣಮುಖ ಆಗ್ತಿದೆ ಮತ್ತು ಈ ಜ್ಞಾನದೊಂದಿಗೆ ನೀವು ಈ ಸಂಪೂರ್ಣ ಪ್ರಕ್ರಿಯೆಯ ನಿಯಂತ್ರಣದಲ್ಲಿರ್ಬೋದು. ಎಲ್ಲರ ಚೇತರಿಕೆಯ ಪ್ರಯಾಣವೂ ಸುರಕ್ಷಿತವಾಗಿರಲಿ.